ನಮಸ್ಕಾರ ಸ್ನೇಹಿತರೆ. ನಿಮಗೆ ಎಂದಾದರೂ ಹೀಗೆ ಅನ್ನಿಸುತ್ತಾ, ಎಲ್ಲರೂ ನನ್ನನ್ನು ಯೂಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು? ಅವರಿಗೆ ಕೆಲಸ ಇದ್ದಾಗ ಮಾತ್ರ ಕರೆ ಮಾಡುತ್ತಾರೆ, ಅವರಿಗೆ ಸಹಾಯ ಬೇಕಾದಾಗ ಮಾತ್ರ ನೆನಪಾಗುತ್ತೇವೆ, ಅವರ ಕೆಲಸ ಮುಗಿದ ಮೇಲೆ ನಾವು ಅಪ್ರಸ್ತುತ. ಇದು ನೋವು ಕೊಡುತ್ತದೆ. ಆದರೆ ಒಂದು ಕಠಿಣ ಸತ್ಯ ಹೇಳಬೇಕು, ಜನರು ನಮ್ಮನ್ನು ಯೂಸ್ ಮಾಡೋದಿಲ್ಲ, ನಾವು ಅವಕಾಶ ಕೊಡುತ್ತೇವೆ. ನಾವು ಇಲ್ಲ ಎಂದು ಹೇಳಲು ಹೆದರುತ್ತೇವೆ. ಯಾರಾದರೂ ಬೇಸರ ಆಗಬಹುದು ಅನ್ನೋ ಭಯ, ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಬಹುದು ಅನ್ನೋ ಭಯ. ಆದರೆ ನೆನಪಿಡಿ, ನಿಮ್ಮ ಸಮಯವೂ ಅಮೂಲ್ಯ, ನಿಮ್ಮ ಪರಿಶ್ರಮಕ್ಕೂ ಬೆಲೆ ಇದೆ, ನಿಮ್ಮ ಮನಸ್ಸಿಗೂ ಮಿತಿ ಇದೆ. ಒಳ್ಳೆಯವನಾಗಿರುವುದು ತಪ್ಪಲ್ಲ, ಆದರೆ ಗಡಿಯಿಲ್ಲದ ಒಳ್ಳೆಯತನ ಅಪಾಯಕರ. ನೀವು ಎಲ್ಲರ ಸಮಸ್ಯೆ ಪರಿಹರಿಸಲು ಹೋಗಿದ್ರೆ ಒಂದು ದಿನ ನಿಮ್ಮ ಸಮಸ್ಯೆ ಕೇಳೋವರೇ ಇರೋದಿಲ್ಲ. ನೀವು ನಿಮ್ಮನ್ನು ಗೌರವಿಸದಿದ್ದರೆ ಲೋಕವೂ ನಿಮ್ಮನ್ನು ಗೌರವಿಸುವುದಿಲ್ಲ. ಒಂದು ಸತ್ಯ, ಗೌರವ ಕೇಳಿಕೊಳ್ಳುವುದರಿಂದ ಬರೋದಿಲ್ಲ, ಗೌರವ ನಿಮ್ಮ ನಿಲುವಿನಿಂದ ಬರುತ್ತದೆ. ಇಲ್ಲ ಎಂದು ಹೇಳುವುದು ತಪ್ಪಲ್ಲ, ಅದು ಆತ್ಮಗೌರವ. ನಿಮ್ಮ ಕನಸುಗಳಿಗಿಂತ ಬೇರೆಯವರ ಬೇಡಿಕೆ ದೊಡ್ಡದಾಗಬಾರದು, ನಿಮ್ಮ ಗುರಿಗಿಂತ ಬೇರೆಯವರ ಕೆಲಸ ಮುಖ್ಯವಾಗಬಾರದು. ಯಾರು ನಿಮ್ಮನ್ನು ನಿಜವಾಗಿ ಬೆಲೆ ಮಾಡುತ್ತಾರೆ ಗೊತ್ತಾ? ನೀವು ನಿಮ್ಮ ಸಮಯವನ್ನು ರಕ್ಷಿಸಿದಾಗ, ನೀವು ನಿಮ್ಮ ಮೌಲ್ಯವನ್ನು ತೋರಿಸಿದಾಗ. ಇನ್ನು ಮುಂದೆ ನಿರ್ಧಾರ ಮಾಡಿ, ಸಹಾಯ ಮಾಡುತ್ತೇನೆ, ಆದರೆ ನನ್ನ ಮಿತಿಯೊಳಗೆ. ಸ್ನೇಹಿತರೆ, ನೀವು ಉಪಯೋಗವಾಗುವ ವಸ್ತುವಲ್ಲ, ನೀವು ಮೌಲ್ಯವಿರುವ ವ್ಯಕ್ತಿ. ನಿಮ್ಮ ಗಡಿಯನ್ನು ಸ್ಪಷ್ಟ ಮಾಡಿ, ನಿಮ್ಮ ಸಮಯವನ್ನು ಕಾಪಾಡಿ, ನಿಮ್ಮ ಆತ್ಮಗೌರವವನ್ನು ಮೊದಲಿಗಾರಿಸಿ. ಆ ದಿನದಿಂದ ಜನರು ನಿಮ್ಮನ್ನು ಯೂಸ್ ಮಾಡೋದಿಲ್ಲ, ಅವರು ನಿಮ್ಮನ್ನು ಗೌರವಿಸುತ್ತಾರೆ. ಇಂತಹ ಮತ್ತಷ್ಟು ಜೀವನ ಬದಲಾಯಿಸುವ ವಿಡಿಯೋಗಳೊಂದಿಗೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.